ಇವತ್ತು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗೋ ರೀತಿ ಒಂದು ಹೆಲ್ದಿ ಬಾರ್ ಮಾಡೋಣ, ಚಾಕ್ಲೇಟ್ ಬಾರ್ ಮಾಡೋಣ. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ರಿದೀಸ್ ರೆಸಿಪೀಸ್. ಏನಿದು ಹೆಲ್ದಿ ಬಾರ್ ಅಂತಾರೆ, ಚಾಕ್ಲೇಟ್ ಬಾರ್ ಅಂತಾರೆ, ಹ್ಯಾಪಿ ಬಾರ್ ಅಂತಾರೆ, ಏನು ಕಥೆ ಅಂದ್ರೆ ಸೊ ವಿಡಿಯೋನ ನೀವು ಪೂರ್ತಿ ನೋಡಿ ನೀವೇ ಕೊನೆಗೆ ಇದಕ್ಕೊಂದು ಹೆಸರಿಡಿ, ಓಕೆನಾ. ಚಾಕ್ಲೇಟ್ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ. ಸೊ ನಮಗೇನಾದರೂ ಮಕ್ಳಿಗೆ ತಿನ್ನಿಸ್ಬೇಕು ಅಂತಿದ್ರೆ ಚಾಕ್ಲೇಟ್ ಕೊಡ್ತೀವಿ ಅಂದರೆ ಅವರು ಅದನ್ನು ತಿಂದು ಮುಗಿಸ್ತಾರೆ. ಅದೇ ರೀತಿ ಸೀಡ್ಸು, ನಟ್ಸು, ಡ್ರೈ ಫ್ರೂಟ್ಸು ಏನಾದರೂ ಮಕ್ಳಿಗೆ ತಿನ್ನಿಸ್ಬೇಕು ಅಂತಿದ್ರೆ ಚಾಕ್ಲೇಟ್ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ಅದನ್ನು ಖುಷಿಯಾಗಿ ತಿಂತಾರೆ, ಹ್ಯಾಪಿಯಾಗಿ ತಿಂತಾರೆ. ಸೊ ಅದಕ್ಕೆ ನಾನು ಇದನ್ನು ಹ್ಯಾಪಿ ಬಾರ್ ಅಂತ ಕರೆದಿದ್ದು, ಓಕೆನಾ. ಹಾಗಿದ್ರೆ ಈ ಹ್ಯಾಪಿ ಬಾರ್ನ ಹೇಗೆ ಮಾಡಿದ್ದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಎರಡು ರೀತಿಯಾಗಿರೋಂಥ ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಒಂದು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟು, ಒಂದು ವೈಟ್ ಕಲರ್ ಚಾಕ್ಲೇಟ್ ಕಾಂಪೌಂಡು. ಎರಡನ್ನೂ 80 ಗ್ರಾಮ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮಿಲ್ಕ್ ಕಾಂಪೌಂಡ್ ಅಂತ ಸಿಗುತ್ತೆ, ಅದು ಕೂಡ ತೊಗೊಳ್ಬೋದು, ನಿಮ್ಮ ಇಷ್ಟ. ಅಥವಾ ಎರಡೂ ಮಿಲ್ಕ್ ಕಾಂಪೌಂಡೇ ತೊಗೊಳ್ಬೋದು, ಅಥವಾ ಎರಡು ಕ್ವಾಂಟಿಟಿಯಷ್ಟು ಡಾರ್ಕ್ ಕಾಂಪೌಂಡೇ ತೊಗೊಳ್ಬೋದು, ಅಥವಾ ಎರಡು ವೈಟ್ ಕಾಂಪೌಂಡೇ ತೊಗೊಳ್ಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಎರಡು ರೀತಿ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ವೈಟು ಒಂದು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಈಗ ಚಾಕ್ಲೇಟ್ನ ಡಬಲ್ ಬಾಯ್ಲರಲ್ಲಿ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ಡಬಲ್ ಬಾಯ್ಲರ್ ಅಂದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಕುದೀತಾ ಇರಬೇಕಾದ್ರೆ ಮೇಲ್ಗಡೆ ನಾವು ಚಾಕ್ಲೇಟ್ ಕಾಂಪೌಂಡ್ ಇಟ್ಕೊಂಡ್ರೆ ಅದು ಮೆಲ್ಟ್ ಆಗುತ್ತೆ, ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಇದನ್ನು ನಾವು ಚಾಕ್ಲೇಟ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಚಾಕ್ಲೇಟ್ ಗಾರ್ನಿಷಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕೇಕ್ಸಲ್ಲೆಲ್ಲ ಇದನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದು ನಾನು ನಿಮಗೆ ಮುಂಚೆನೇ. ಈಗ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದಾಯಿತು, ಅದೇ ರೀತಿ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಕೂಡ ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಮೊದಲನೇದಾಗಿ ಇಲ್ಲಿ ಅರ್ಧ ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ, ಅದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ ಸೀಡ್ಸು ಫಸ್ಟೇ ಹುರ್ಕೊಂಡಿದ್ದೆ. ಅರ್ಧ ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸ್ ತೊಗೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಫ್ಲ್ಯಾಕ್ ಸೀಡ್ಸ್ನ ಪೌಡರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಹಾಗೆ ತಿಂದರೆ ಅದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಪೌಡರ್ ಮಾಡ್ಕೊಂಡಿದ್ದೆ. ಮಿಕ್ಕಿದ ಸೀಡ್ಸ್ನೆಲ್ಲ ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ, ತುಂಬ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಎರಡನ್ನೂ ಸೇರಿಸಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಫ್ಟಾಗಿರುವಂತಹ ಡೇಟ್ಸ್ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಡೇಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಖರ್ಜೂರ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ತರ್ತರಿಯಾಗಿ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಪೇಸ್ಟ್ ಪೌಡರ್ ಆಗಿಲ್ಲ, ಇದು ನೈಸಾಗಿ ಆಗಿಲ್ಲ, ತರ್ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು, ಅಂದರೆ ಸುಮಾರು ಒಂದು 3-4 ಟೇಬಲ್ ಸ್ಪೂನಷ್ಟು ಜೋನಿ ಬೆಲ್ಲ ಇತ್ತು ನನ್ನ ಹತ್ರ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಜೋನಿ ಬೆಲ್ಲ ಇಲ್ಲ ಅಂದರೆ ಹನಿ ಕೂಡ ಹಾಕ್ಕೊಳ್ಬೋದು, ಜೇನುತುಪ್ಪ ಹಾಕ್ಕೊಳ್ಬೋದು, ಅಥವಾ ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಉಂಡೆ ಕಟ್ಕೊಳ್ಳೋ ಹದಕ್ಕೆ ನಾವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಉಂಡೆ ಥರ ಆಗಬೇಕು, ಆ ಕನ್ಸಿಸ್ಟೆನ್ಸಿ ಆಗಿ ರೆಡಿ ಆಗಬೇಕು. ಅಷ್ಟು ನಮಗೆ ಬೆಲ್ಲ ಬೇಕಾಗುತ್ತೆ. ತುಂಬ ಸ್ವೀಟ್ನೆಸ್ ಬೇಡ, ಯಾಕೆಂದರೆ ಚಾಕ್ಲೇಟ್ ಕೂಡ ಹಾಕೋದ್ರಿಂದ ಈ ಬಾರ್ ತುಂಬ ಸಿಹಿ ಆಗಿಬಿಡುತ್ತೆ. ಸೊ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಜೋನಿ ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಹನಿ ಬೇಕಾದರೂ ಹಾಕ್ಕೊಳ್ಳಿ, ಏನು ಹಾಕ್ಕೊಂಡ್ರು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಜಸ್ಟ್ ಅದೆಲ್ಲ ಮಿಕ್ಸ್ ಆಗಬೇಕು, ಒಂದು ಡೋ ಥರ ಆಗಬೇಕು ಅಷ್ಟೇ. ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಈಗ ಇದು ಡೋ ಥರ ಆಗಿದೆ, ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಒಂದು ಟಿನ್ ತೊಗೊಂಡಿದ್ದೀನಿ, 8 ಇಂಚಿದು ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ, ರೀತಿ ಸ್ಕ್ವೇರ್ ಆಗಿರೋದು. ನಿಮ್ಮ ಹತ್ರ ಈ ಟಿನ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಟ್ರೇ, ಸ್ಟೀಲ್ದು ಪ್ಲೇಟ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ತೊಗೊಳ್ಳಿ ಪರವಾಗಿಲ್ಲ. ರೌಂಡ್ ತೊಗೊಂಡ್ರೆ ನೀಟಾಗಿ ಬಾರ್ಸ್ ಆಗೋಲ್ಲ, ಅಂದರೆ ಕ್ಲೀನಾಗಿ ರೆಕ್ಟ್ಯಾಂಗಲ್ ಬಾರ್ಸ್ ಸಿಗೋಲ್ಲ ನಿಮಗೆ, ಆದ್ರೂ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸ್ಟೀಲ್ ಪ್ಲೇಟ್ ಆದರೂ ಓಕೆ. ಈ ರೀತಿ ನಾನು ಇದರಲ್ಲಿ ಎಕೋ ಬೇಕಂತ ಸಿಗುತ್ತೆ, ಅಥವಾ ಇದು ಬಟರ್ ಪೇಪರ್ ಆದರೂ ಪರವಾಗಿಲ್ಲ. ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ, ಆ ಸೈಡ್ ಈ ಸೈಡ್ ಎರಡು ಸೈಡಲ್ಲೂ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬಾರ್ ಹಾಗೆ ಎದ್ದು ಬರುತ್ತೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಆಯಿತು ಅಂತ. ಸೊ ಈ ರೀತಿ ಬಟರ್ ಪೇಪರ್ ಎಕೋ ಬೇಕು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಏನೂ ಇಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸವರ್ಕೊಂಡು, ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ನಾವು ಚಾಕ್ಲೇಟ್ ಕಾಂಪೌಂಡು ಮೆಲ್ಟ್ ಮಾಡಿ ಇಟ್ಟಿದ್ವಲ್ಲ, ಫಸ್ಟೇ ಮೆಲ್ಟ್ ಮಾಡಿ ಇಟ್ಟಿದ್ವಿ, ಅದೇನಾದರೂ ಗಟ್ಟಿ ಆಗಿದ್ದರೆ ಇನ್ನೊಂದು ಚೂರು ಬಿಸಿ ಮಾಡ್ಕೊಳ್ಳಿ. ಇವಾಗ ಬೇಸಿಗೆ ಇರೋದ್ರಿಂದ ಅದು ಮೆಲ್ಟ್ ಮಾಡಿ ಇಟ್ಟಿದ್ದು ಹಾಗೆ ಮೆಲ್ಟಾಗೇ ಇತ್ತು. ಈ ಫಸ್ಟ್ ಲೇಯರಲ್ಲಿ ಈ ಚಾಕ್ಲೇಟ್ ಕಾಂಪೌಂಡು ಮೆಲ್ಟ್ ಮಾಡಿ ಇಟ್ಟಿದ್ವಲ್ಲ, ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಾದರೆ ಫಸ್ಟ್ ವೈಟ್ ಚಾಕ್ಲೇಟ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ
ಡಾರ್ಕ್ ಕೂಡ ಹಾಕ್ಕೊಳ್ಬೋದು. ನಾನು ಫಸ್ಟ್ ಸ್ಟೆಪ್ಪಲ್ಲಿ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಕಡೆ ತಗಲೋ ರೀತಿ ಈ ರೀತಿ ಸ್ವಲ್ಪ ಟ್ರೇನ ಆ ಕಡೆ ಈ ಕಡೆ ಮಾಡಿದ್ರೆ ಸಾಕು, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ ನೀಟಾಗಿ. ಈಗ ಫುಲ್ ಟ್ರೇಯಲ್ಲಿ ಅಂದರೆ ಟಿನ್ನಲ್ಲಿ, ಕೇಕ್ ಟಿನ್ ಇತ್ತಲ್ಲ ಆ ಟಿನ್ನಲ್ಲಿ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ಇದನ್ನೊಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಅದು ನೀಟಾಗಿ ಸೆಟ್ ಆಗುತ್ತೆ. ಈಗ ಬೇಸಿಗೆ ಅಲ್ವಾ, ಸೊ ಹೊರಗಡೆ ಇದ್ದರೆ ಅದು ಮೆಲ್ಟಾಗೇ ಇರುತ್ತೆ. ಒಂದು 5ರಿಂದ 10 ನಿಮಿಷದವರೆಗೂ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಪೂರ್ತಿ ಗಟ್ಟಿಯಾಗೋದು ಬೇಡ, ಒಂದು ಸ್ವಲ್ಪ ಕೈಗೆ ಅಂಟ್ತದೆ ಅನ್ನೋವಾಗ ಅದನ್ನು ಫ್ರಿಜ್ಜಿಂದ ಹೊರಗಡೆ ತೆಗೆದುಬಿಟ್ಟು ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಳ್ಳು ಫಸ್ಟ್ ಲೇಯರ್ ಹಾಕ್ಕೊಳ್ಬೇಕು ಅಂತ ತೆಗೆದಿಟ್ಟಿದ್ದೆ, ಹಾಕ್ಕೊಳ್ಳೋದು ಮರ್ತೋಗಿ ಈಗ ಹಾಕ್ಕೊಂಡಿದ್ದೀನಿ. ನೀವು ಫಸ್ಟೇ ಬೇಕಾದರೆ ಹಾಕ್ಕೊಳ್ಳಿ, ಡಾರ್ಕ್ ಕಾಂಪೌಂಡ್ ಹಾಕ್ಕೊಳ್ಳೋಕೆ ಮುಂಚೆನೇ ಎಳ್ಳು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾಗಿದ್ದಾದಮೇಲೆ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾವಿದ್ದು ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಈ ರೀತಿ ಹಾಕ್ಕೊಂಡು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡ್ಕೊಳ್ಳಿ, ಅಥವಾ ಕೈಯಲ್ಲಿ ಕೂಡ ಮಾಡಿಕೊಂಡ್ರೂ ಆಗುತ್ತೆ. ಕೈಯಲ್ಲಿ ಆದರೂ ಓಕೆನೇ. ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆದರೆ ಸ್ವಲ್ಪನೂ ಲೂಸ್ ಬಿಡಬೇಡಿ, ಎಲ್ಲೂ ನೀಟಾಗಿ ಚೆನ್ನಾಗಿ ಒತ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಲೇಯರು ಸ್ವಲ್ಪ ಎಳ್ಳು ಮತ್ತು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಕಾದರೆ ನಾವು ಪೇಸ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಕೂಡ ಮಿಕ್ಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ, ಅದೇ ಫಸ್ಟ್ ಲೇಯರ್ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಸೈಡಲ್ಲಿ, ಮರ್ತ್ಬಿಟ್ಟು ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಸ್ಗೆ ಅಂತ ಸ್ವಲ್ಪ ಎಳ್ಳು ಕಡಿಮೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಚಳಿಗಾಲದಲ್ಲಿ ಮಾಡೋದಾದರೆ ಈ ಬಾರ್ಸ್ನ ಎಳ್ಳು ಕೂಡ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ಹೀಟ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಯಾವುದನ್ನಾದರೂ ಜಾಸ್ತಿ ಬೇಕಾದರೆ ಮಾಡ್ಬೋದು, ಯಾವುದನ್ನಾದರೂ ಕಡಿಮೆ ಕ್ವಾಂಟಿಟಿ ಬೇಕಾದರೂ ಮಾಡ್ಬೋದು. ಈಗ ಇದ್ರ ಮೇಲೆ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ಕಡೆ ತಗಲೋ ರೀತಿ ಈ ರೀತಿ ಟ್ರೇನ ಸ್ವಲ್ಪ ಅಲ್ಲಾಡಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅದು ನೀಟಾಗಿ ಎಲ್ಲ ಕಡೆನೂ ತಗಲ್ತಾ ಇದೆ, ಗೊತ್ತಾಗ್ತಾಯಿದೆ ಅಂತ ಅನಿಸ್ತಾ ಇದೆ ನಿಮಗೆ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಕೂಡ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಅಂದರೆ ಬೇರೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಸೀಡ್ಸ್ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಈ ರೀತಿ ಡ್ರೈ ಫ್ರೂಟ್ಸು, ಫೈನಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು 10-15 ನಿಮಿಷ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈಗ ಹೊರಗಡೆ ತೆಗೆದು ಇದನ್ನು ಟ್ರೇಯಿಂದ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್, ಏನೂ ಇಲ್ಲ. ಕೆಳಗಡೆ ನಾವು ಬಟರ್ ಪೇಪರ್ ಹಾಕಿದ್ವಲ್ಲ ಅದರಿಂದ ನೀಟಾಗಿ ಈ ರೀತಿ ಹೊರಗಡೆ ಬಂದುಬಿಡುತ್ತೆ, ತೊಂದರೆ ಇಲ್ಲ. ನೀವೇನಾದರೂ ತಟ್ಟೆಯಲ್ಲಿ ಅಥವಾ ಬೇರೆ ಪ್ಲೇಟಲ್ಲಿ ಮಾಡೋಂಗಿದ್ರೆ ಈ ಡ್ರೈ ಫ್ರೂಟ್ಸ್ ನಾನು ಕೊನೆಯಲ್ಲಿ ಹಾಕಿದ್ನಲ್ಲ ಅದನ್ನು ನೀವು ಫಸ್ಟಲ್ಲಿ ಹಾಕ್ಕೊಳ್ಳಿ. ಆಗ ಆ ಪ್ಲೇಟ್ನ ಉಲ್ಟಾ ಮಾಡ್ಕೊಂಡು ಬೇರೆ ಪ್ಲೇಟಲ್ಲಿ ಉಲ್ಟಾ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಚೆಲ್ಲೋಗೋದಿಲ್ಲ. ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಜ್ಜಿಂದ ತೆಗ್ದಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿತ್ತು, ಒಂದು 2-3 ನಿಮಿಷ ಹೊರಗಡೆ ಇಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದ್ದಾದಮೇಲೆ ಈ ರೀತಿ ನೀಟಾಗಿ ಬಾರ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೇಯರ್ ಚಾಕ್ಲೇಟು, ಅದಾದಮೇಲೆ ಸೀಡ್ಸು, ಅದಾದಮೇಲೆ ಇನ್ನೊಂದು ಲೇಯರ್ ಚಾಕ್ಲೇಟು, ಸ್ಯಾಂಡ್ವಿಚ್ ಥರ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಒಂದು ಪೀಸ್ ನಾನು ಕಟ್ ಮಾಡಿದ ತಕ್ಷಣ ಒಂದು ಪೀಸ್ ತಿಂದು ನೋಡಿದೆ. ಆ್ಯಕ್ಚುಲಿ ನಂಗೆ ಚಾಕ್ಲೇಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಆದರೂ ಒಂದು ಪೀಸ್ ತಿಂದು ನೋಡಿದೆ, ತುಂಬ ಚೆನ್ನಾಗಿತ್ತು. ಸ್ಯಾಂಡ್ವಿಚ್ ಆಗಾಗಿತ್ತು. ಕೆಳಗಡೆ ಡಾರ್ಕ್ ಕಾಂಪೌಂಡ್ ಒಂದು ಸ್ವಲ್ಪ ಕಹಿ ಇರುತ್ತೆ, ಈ ಮೇಲ್ಗಡೆ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಹಾಕ್ಕೊಂಡಿದ್ದೀನಲ್ಲ ಅದೊಂಥರ ಹಾಲು ಥರ ಇರುತ್ತೆ, ಒಂಥರ ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ. ಮತ್ತು ನಾವು ಇದರಲ್ಲಿ ಹಾಕ್ಕೊಂಡಿರೋಂತಹ ಹನಿ ಅಥವಾ ಬೆಲ್ಲ ಎಲ್ಲ ಮಿಕ್ಸ್ ಆದಾಗ ತುಂಬ ರುಚಿಯಾಗಿತ್ತು. ಮತ್ತು ಬಾರ್ಸ್ ಕೂಡ ನೀಟಾಗಿ ಕಟ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಟ್ ಆಗ್ತದೆ, ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ನೀವು ಕೂಡ ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಸೀಡ್ಸ್ ಆ್ಯಂಡ್ ನಟ್ಸಿಂದ ನಾನು ನಿಮಗೆ ಮುಂಚೆ ಕೂಡ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ, ಲಡ್ಡು ಮಾಡಿದ್ದೆ, ತುಂಬ ಹೆಲ್ದಿಯಾಗಿರೋ ಲಡ್ಡು ಕೂಡ. ಅದು ಕೂಡ ನೀವು ಅದನ್ನು ಕೂಡ ನೋಡಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ತುಂಬ ಹೆಲ್ದಿಯಾಗಿರುವಂತಹ ಚಾಕ್ಲೇಟ್ ಬಾರ್, ಹೆಲ್ದಿ ಬಾರ್, ಪ್ರೋಟೀನ್ ಬಾರ್, ಎನರ್ಜಿ ಬಾರ್, ಏನು ಬೇಕಾದರೂ ಹೆಸರು ಕೊಡ್ಬೋದು ಇದಕ್ಕೆ. ಒಟ್ಟಂತೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅಲ್ಟಿಮೇಟ್ ಚಾಕ್ಲೇಟ್ ಬಾರ್ಸ್ ಅಂತ ಹೇಳ್ಬೋದು, ಅಷ್ಟು ಸೂಪರಾಗಿತ್ತು. ನೀವು ಕೂಡ ಈ ಚಾಕ್ಲೇಟ್ ಬಾರ್ಸ್ನ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಡೆಫಿನೆಟಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ನಿಮ್ಮ ಮಕ್ಕಳಿಗೆ ಇಷ್ಟ ಆಯಿತು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.